ಧನುರ್ರಾಶಿ ವಿದ್ಯಾರ್ಥಿಗಳು ಮತ್ತು ನೌಕರರು ಒಂದಷ್ಟು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ ಇದು. ಅದೇನೋ ಇದ್ದಕ್ಕಿದ್ದ ಹಾಗೆ ಕೆಲವು ಸವಾಲುಗಳು ನಿಮ್ಮ ಎದುರುಗಡೆ ಬಂದ್ಬಿಡುತ್ತೆ. ಅದನ್ನು ಧೈರ್ಯದಿಂದ ಎದುರಿಸಬೇಕಾದಂತಹದ್ದು ನಿಮ್ಮ ಗುರುತರವಾದಂತಹ ಕೆಲಸ, ಅದು ಕರ್ತವ್ಯ, ಮಾಡಲೇಬೇಕು. ಅದನ್ನು ಬೇರೆ ದಾರಿ ಇಲ್ಲ ಅನ್ನುವ ರೀತಿಯಲ್ಲಿ ಹತ್ತಿರದ ಸಂಬಂಧಿಗಳು ನಿಮಗೆ ದ್ರೋಹವನ್ನು ಮಾಡ್ಬೋದು, ಮಾತಿನಿಂದಲೋ ಕೃತಿಯಿಂದಲೋ ಅಥವಾ ಹಣವೋ ವಸ್ತುವೋ ಪದಾರ್ಥವೋ ಯಾವುದರಿಂದಲೋ ದ್ರೋಹವನ್ನು ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ಅದನ್ನು ನಿಮ್ಮ ಗ್ರಹಗತಿ ಚೆನ್ನಾಗಿಲ್ಲದೆ ಇರೋದರಿಂದ ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು. ಅನಗತ್ಯವಾದಂತಹ ವಿಚಾರಕ್ಕೆ ಜಗಳ ಮಾಡ್ಕೊಳ್ತೀರಿ. ಯಾವ ವಿಚಾರಕ್ಕೆ ಜಗಳವನ್ನು ಮಾಡಿದ್ರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೋ, ನಿಮಗೇನು ಬರಬೇಕೋ ಅಥವಾ ನಿಮಗೇನು ಸಿಕ್ಕಬೇಕೋ ಸಿಕ್ಕುತ್ತೋ ಅಂಥ ವಿಷಯದಲ್ಲಿ ಸುಮ್ಮನೆ ಇದ್ಬಿಡ್ತೀರಿ. ಬೇಡದೇ ಇರುವಂತಹ ವಿಚಾರವನ್ನು ಮುನ್ನೆಲೆಗೆ ತಂದುಕೊಂಡು ಜಗಳ ಮಾಡ್ತೀರಿ. ಅದರಿಂದ ಯಾವ ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂಥದ್ದಾಗತ್ತೆ. ಕುಟುಂಬದಲ್ಲಿ ಮಾತೆಯರ ಆರೋಗ್ಯ ಹಾಳಾಗುವಂಥದ್ದು, ದಾಂಪತ್ಯದಲ್ಲಿ ಕಲಹ, ಅಸಮಾಧಾನ, ಪರಸ್ಪರವಾಗಿ ಒಬ್ಬರು ಹೇಳಿದ್ದು ಮತ್ತೊಬ್ಬರಿಗೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ, ಭಿನ್ನಾಭಿಪ್ರಾಯಗಳು, ಅತಿರೇಕಕ್ಕೆ ಹೋಗುವಂತಹ ಸ್ಥಿತಿ, ಇದೆಲ್ಲವನ್ನು ನೋಡಬೇಕಾದಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಕಾರ್ತಿಕೇಯ ನಿಮ್ಮ ಎಲ್ಲ ಅರಿಷ್ಟಗಳನ್ನು ದೂರ ಮಾಡಿ ನಿಮಗೆ ಶುಭ ಫಲವನ್ನು ಕರುಣಿಸಲಿ. ಒಳ್ಳೆಯದಾಗಲಿ. ಮಕರ ರಾಶಿ ಹಣಕಾಸಿನ ವಿಚಾರ ಬೆಳಗಿಂದ ಸಂಜೆವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು, ದುಗುಡವನ್ನು, ದುಮ್ಮಾನವನ್ನು, ಆತಂಕವನ್ನು ಸೃಷ್ಟಿ ಮಾಡ್ತಾನೇ ಇರುವಂತಹ ದಿವಸ ಇದು. ಆರ್ಥಿಕವಾಗಿ ತೊಂದರೆ ಇಲ್ಲ, ಆದರೆ ನಾವು ಮಾಡಿಕೊಳ್ತಕ್ಕಂತಹ ಕೆಲವೊಂದಷ್ಟು ಹೊಂದಾಣಿಕೆಗಳು, ಎಡವಟ್ಟುಗಳು, ಮಿತಿಮೀರಿದ ಆಸೆ, ಏನೋ ಲಾಭದ ಒಂದು ಗುರಿಯನ್ನಿಟ್ಟುಕೊಂಡು ಮಾಡ್ತಕ್ಕಂತಹ ಕೆಲಸ, ಇವೆಲ್ಲವೂ ಕೂಡ ತೊಂದರೆಗೆ ಕಾರಣವಾಗುತ್ತೆ. ನಮ್ಮ ಶಕ್ತಿ, ನಮ್ಮ ಪರಿಮಿತಿ, ನಮ್ಮ ಪರಿಧಿ, ನಮ್ಮ ಸಾಮರ್ಥ್ಯ ಇವೆಲ್ಲವನ್ನು ಮೀರಿ ನಡ್ಕೊಂಡಾಗ ವಿರುದ್ಧವಾದಂತಹ ಫಲವನ್ನು, ಫಲಿತಾಂಶವನ್ನು, ಆ ರೀತಿಯ ವಾತಾವರಣವನ್ನು ನೋಡಲೇಬೇಕು. ಅದರಲ್ಲಿ ಅನುಮಾನನೇ ಇಲ್ಲ. ನಮಗೆಲ್ಲವೂ ನಮ್ಮದೇ ಆಗಬೇಕು ಅಂತಕ್ಕಂತಹ ದುರಾಸೆ ಇದ್ದಾಗ ಅಲ್ಲಿರ್ತಕ್ಕಂತಹ ಕೆಡಕನ್ನು ನಾವು ಸ್ವೀಕಾರ ಮಾಡಲೇಬೇಕಲ್ಲ. ಅದರ ಪ್ರಮಾಣ ಹೆಚ್ಚಿದ್ದಾಗ, ಕೆಡಕಿನ ಪ್ರಮಾಣ ಹೆಚ್ಚಿದ್ದಾಗ ನಮಗೆ ತೊಂದರೆ ಅನ್ನುವಂಥದ್ದನ್ನು ತಿಳಿಬೇಕು. ಉದ್ಯೋಗಿಗಳಿಗೆ ಒಂದಷ್ಟು ಲಾಭದ ಅವಕಾಶಗಳಾಗತ್ತೆ. ಉದ್ಯೋಗದ ಜೊತೆಗೆ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡ್ತಕ್ಕಂಥವರಿಗೆ ಅಂತಹ ಅವಕಾಶಗಳಿಂದ ಹೆಚ್ಚಿನ ಲಾಭ ಆಗುವಂತಹ ಸೂಚನೆ ಇದೆ. ಸ್ನೇಹಿತರನ್ನು ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನು, ಮಾಹಿತಿಯನ್ನು ಸಂಗ್ರಹ ಮಾಡ್ತೀರಿ. ಹಾಗೆ ಹಣವನ್ನು ಕೂಡ ಖರ್ಚು ಮಾಡ್ತಕ್ಕಂತಹ ಸಂದರ್ಭಗಳು ಒದಗಿ ಬರುತ್ತೆ. ಪ್ರಭಾವಿ ವ್ಯಕ್ತಿಗಳ ಭೇಟಿಯನ್ನು ಮಾಡೋದರಿಂದ, ಅವರ ಪರಿಚಯ ಆಗೋದರಿಂದ ಒಂದಷ್ಟು ಸಂತೋಷವಾಗುತ್ತೆ, ಸಮಾಧಾನ ಸಿಕ್ಕುವಂಥದ್ದು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಹಲವಾರು ವಿಚಾರಗಳಿಂದ ಮನಸ್ಸು ವಿಚಲಿತವಾಗ್ತಕ್ಕಂತಹದ್ದು ಸಹಜ. ಆದರೆ ನಿಮ್ಮ ಕೆಲಸದಲ್ಲಿ ಮನಸ್ಸನ್ನು ಕೇಂದ್ರೀಕರಣ ಮಾಡಿಯೇ ಬೇರೆ ದಾರಿ ಇಲ್ಲದೆ ನಿಮ್ಮ ಕೆಲಸವನ್ನು ಪೂರೈಸಬೇಕಾಗತ್ತೆ. ಸ್ವಲ್ಪ ಆಚೆ ಈಚೆ ಆದರೂ ಕೂಡ ನಿಮ್ಮ ಕೆಲಸ ಪೂರ್ಣ ಕೆಟ್ಟು ಹೋಗುತ್ತೆ ಅನ್ನುವಂತಹ ಎಚ್ಚರಿಕೆ ನಿಮ್ಮದಾಗಿರಲಿ. ಈ ದಿವಸ ಬಹಳ ಒಳ್ಳೆಯ ದಿವಸ ಅಂತ ಹೇಳಿ ಅಂದ್ಕೊಂಡು ದೃಢವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕು. ಯಾವುದೋ ಒಂದು ಅಡ್ಡಿಯೋ ಸೂಕ್ಷ್ಮವೋ ನಿಮಗೆ ಅಲ್ಲಿ ವಿರುದ್ಧವಾಗಿ ನಿಮ್ಮ ಕೆಲಸಕ್ಕೆ ವೈರುಧ್ಯತೆಯನ್ನು ತೋರಿದರೂ ಕೂಡ ಇದೆಲ್ಲ ಏನೂ ಮಾಡೋದಿಲ್ಲ, ಇದು ಸರಿಯಾಗತ್ತೆ ಅನ್ನುವಂತಹ ಬಲವಾದ ನಂಬಿಕೆ ನಿಮ್ಮಲ್ಲಿದ್ದು ಕೆಲಸ ಮಾಡಿದರೆ ಅದು ನಿಮಗೆ ಪೂರ್ಣ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿ. ಅಸಂಬದ್ಧವಾದಂತಹ ಚಟುವಟಿಕೆಗಳಲ್ಲಿ ಮನಸ್ಸು ಹೋಗೋದ್ರಿಂದ ಕೆಲವರ ಸ್ವಭಾವ ಅದನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು ಕಷ್ಟ ಸಾಧ್ಯವೇನೋ ಅನ್ನುವ ರೀತಿಯಲ್ಲಿ ಇರುತ್ತೆ. ಬುದ್ಧಿವಂತರು ಮಾತ್ರ ಅದು ಯಾವುದಕ್ಕೂ ಅವಕಾಶವನ್ನು ಕೊಡದೇ ಇರುವಂಥದ್ದಾಗತ್ತೆ. ದುಡ್ಡು ಎಲ್ಲದಕ್ಕೂ ಮುಖ್ಯ, ಅದೊಂದು ಸಾಧನ ಹಾಗಂತ ಹೇಳಿ ಭಾವಿಸಿ ಯಾವುದೇ ತಪ್ಪು ದಾರಿಯನ್ನು ತುಳಿಯುವಂಥದ್ದು ಒಳ್ಳೆಯದಲ್ಲ. ಕ್ಷಣ ಮಾತ್ರದಲ್ಲಿ ಕೆಲವು ದಿವಸಗಳವರೆಗೆ ಮಾತ್ರ ನಿಮಗೆ ಆ ಸಂತೋಷ ಸುಖ ಸಿಗ್ಬೋದು. ಶಾಶ್ವತವಾದಂತಹ ಸುಖ ಬೇಕು ಅಂದರೆ ಸನ್ಮಾರ್ಗದಲ್ಲೇ ಹೋಗಬೇಕು. ಇದರ ಎಚ್ಚರ ಬಹಳವಾಗಿರಬೇಕು. ಹಳೆಯ ವಾಹನಗಳಿಂದ ತೊಂದರೆಯಾಗ್ತಕ್ಕಂತಹ ಸೂಚನೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿ. ಶುಭವಾಗಲಿ. ಕೊನೆಯದಾಗಿ
ಮೀನರಾಶಿ ಈ ದಿವಸ ಸಾಂಸಾರಿಕವಾಗಿ ವ್ಯಾವಹಾರಿಕವಾಗಿ ತುಂಬ ಸಂತೋಷವಾಗಿರ್ತೀರಿ. ಮನೆಯಲ್ಲೂ ಹೊರಗಡೆಯೂ ಸಂತೋಷ ಅನ್ನುವಂಥದ್ದಿರುತ್ತೆ. ಆತ್ಮವಿಶ್ವಾಸವೂ ಕೂಡ ನಿಮ್ಮಲ್ಲಿ ಗಟ್ಟಿಯಾಗುವಂಥದ್ದು. ಏನೇ ಬಂದರೂ ನಾನು ಎದುರಿಸಬಲ್ಲೆ ಅನ್ನುವಂತಹ ನಂಬಿಕೆ ನಿಮ್ಮಲ್ಲಿ ಗಟ್ಟಿಯಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ಯೋಜನೆಗಳು ಯಶಸ್ವಿಯಾಗತಕ್ಕಂತಹ ಸೂಚನೆ. ಸ್ನೇಹಿತರ ಮನೆಯಲ್ಲಿ ಮುಂದಿನ ದಿನಮಾನದಲ್ಲಿ ನಡೀತಕ್ಕಂತಹ ಮಂಗಳ ಕಾರ್ಯಕ್ಕೆ ಹೋಗುವ ಒಂದು ನಿಶ್ಚಯವನ್ನು ನಿರ್ಧಾರವನ್ನು ಮಾಡುವಂಥದ್ದಾಗತ್ತೆ. ಆಕಸ್ಮಿಕವಾಗಿ ವಾಹನಕ್ಕೆ ಹಾನಿಯಾಗಬಹುದು, ಎಚ್ಚರ ಇರಲಿ. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ.